ನಮಸ್ಕಾರ. ಇವತ್ತಿನ ಈ ವಿಶೇಷ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಭಾರಿ ಮಜಾವಾದ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ಖಂಡಿತ. ಈ ಸೋರ್ಸ್ ಮೆಟೀರಿಯಲ್ ನೋಡಿದ್ರೇನೆ ಗೊತ್ತಾಗುತ್ತೆ. ನಾವಿವತ್ತು ಮೆಜರ್ಮೆಂಟ್ನ ರಹಸ್ಯ ಭೇದಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಮಿಷನ್ ಏನು ಅಂದ್ರೆ, ಒಂದು ಹೊಸ ಆಟಿಕೆ ಎಷ್ಟು ದೊಡ್ಡದಾಗಿದೆ ಅಥವಾ ಹೊಸ ಮಂಚ ಕೋಣೆಯಲ್ಲಿ ಹಿಡಿಸ್ತಾ ಇಲ್ವಾ ಅಂತ ಕಂಡುಹಿಡಿಯೋಕೆ ಮೆಜರ್ಮೆಂಟ್ ಮತ್ತೆ ಲೆಂತ್ನ ಸರಿಯಾದ ಕಲ್ಪನೆ ಹೇಗೆ ಸಹಾಯ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಯಾಕಂದ್ರೆ ನಾವು ದಿನನಿತ್ಯ ಸ್ಕೇಲ್ ಅಥವಾ ಟೇಪ್ ಬಳಸ್ತೀವಿ ಅಲ್ವಾ? ಅದೇ ಸಾವಿರಾರು ವರ್ಷಗಳ ಹಿಂದೆ ಈ ರೂಲರ್ಸ್ ಇಲ್ದೇ ಇದ್ದಾಗ ಜನರು ಏನ್ ಮಾಡ್ತಾ ಇದ್ರು ಅಂತ ಓದಿದಾಗ ನನ್ಗಂತೂ ತುಂಬಾನೇ ಆಶ್ಚರ್ಯ ಆಯ್ತು. ನಾನು ಕೂಡ ಆ ನೋಟ್ಸ್ ಗಮನಿಸ್ತಾ ಇದ್ದೆ. ಅವರು ತಮ್ಮ ದೇಹದ ಭಾಗಗಳನ್ನೇ ಅಳತೆ ಮಾಡೋಕೆ ಬಳಸ್ತಾ ಇದ್ರು ಅಲ್ಲ. ಅಂದ್ರೆ ನಮ್ಮ ದೇಹವೇ ಒಂದು ಮ್ಯಾಜಿಕ್ ರೂಲರ್ ಇದ್ದ ಹಾಗೆ ತಾನೇ? ಹೌದು ಹೌದು, ಅದೇ ಮ್ಯಾಜಿಕ್. ಇದನ್ನೇ ಸೋರ್ಸಸ್ನಲ್ಲಿ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ ಕರೆದಿದ್ದಾರೆ. ಅಂದ್ರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳಿದ್ವು. ಓಹೋ, ಲೈಕ್ ಹೆಬ್ಬೆರಳಿನಿಂದ ಕಿರುಬೆರಳಿನ ತುದಿಯವರೆಗಿನ ಅಳತೆನಾ? ಕರೆಕ್ಟ್. ಕೈಯನ್ನು ಪೂರ್ತಿ ಚಾಚಿದಾಗ ಸಿಗುವ ಆ ಅಳತೆಗೆ ಹ್ಯಾಂಡ್ ಸ್ಪ್ಯಾನ್ ಅಂತಾರೆ. ನಮ್ಮ ಹಿರಿಯರು ಇದನ್ನೇ ಬಲ್ಲಿಸ್ಟ್ ಅಂತ ಕರಿತಾ ಇದ್ರು. ಹಾಗೇನೆ ಒಂದು ಬೆರಳಿನ ದಪ್ಪಕ್ಕೆ ಫಿಂಗರ್ ವಿಡ್ತ್ ಅಥವಾ ಅಂಗುಲ ಅಂತ ಇದ್ರು. ಅರೆ ವಾ, ಮತ್ತೆ 4 ಬೆರಳು ಸೇರಿಸಿದ್ರೆ ಚಾರಂಗುಲ ಆಗುತ್ತೆ ಅಲ್ವಾ? ನಿಜ. ಇದರ ಜೊತೆಗೆ ಕಾಲಿನ ಅಳತೆಗೆ ಫುಟ್ ಲೆಂತ್, ಭುಜದಿಂದ ಬೆರಳುಗಳವರೆಗಿನ ಅಳತೆಗೆ ಆರ್ಮ್ ಲೆಂತ್, ಮತ್ತೆ ನಡೆಯುವಾಗ ಇಡುವ ಹೆಜ್ಜೆಗೆ ಸ್ಟ್ರೈಡ್ ಲೆಂತ್ ಅಂತಲೂ ಬಳಸ್ತಾ ಇದ್ರು. ಅಂದ್ರೆ ನಮ್ಗೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಅಳತೆ ಮಾಡುವ ಸಾಧನ ನಮ್ ಜೊತೆಯಲ್ಲೇ ಇರ್ತಾ ಇತ್ತು. ಆದ್ರೆ ಒಂದು ನಿಮಿಷ, ಇಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಕಾಣಿಸ್ತಾ ಇದೆ ನನಗೆ. ಏನದು? ಅದೇ, ಈಗ ನನ್ನ ಕೈ ಅಳತೆಗೂ ಬೇರೆಯವರ ಕೈ ಅಳತೆಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ ಅಲ್ವಾ? ಲೈಕ್ ಮಕ್ಕಳ ಕೈ ಚಿಕ್ಕದು, ದೊಡ್ಡವರ ಕೈ ದೊಡ್ಡದು. ಹಾಗಿದ್ದಾಗ ಅಳತೆ ಹೇಗೆ ಸರಿಯಾಗಿರೋಕೆ ಸಾಧ್ಯ? ಎಕ್ಸಾಕ್ಟ್ಲಿ, ನೀವು ಸರಿಯಾದ ಪಾಯಿಂಟ್ ಹಿಡಿದ್ರಿ. ಅದೇ ಅಸಲಿ ಸಮಸ್ಯೆ. ಇದನ್ನೇ ವಿಜ್ಞಾನದಲ್ಲಿ ವೇರಿಯೇಷನ್ ಅಂತಾರೆ. ಸೋರ್ಸಸ್ನಲ್ಲಿ ಇದರ ಬಗ್ಗೆ ಒಂದೊಳ್ಳೆ ಟೇಬಲ್ ಮೆಜರ್ಮೆಂಟ್ ಆಕ್ಟಿವಿಟಿಯ ಉದಾಹರಣೆ ಕೊಟ್ಟಿದ್ದಾರೆ. ಟೇಬಲ್ ಅಳತೆ ಮಾಡುವ ಆಕ್ಟಿವಿಟಿ ತಾನೇ? ನಾನು ಓದಿದೆ ಅದನ್ನ. ಹೌದು. ಒಂದು ಕ್ಲಾಸ್ ರೂಮ್ನಲ್ಲಿ ಟೀಚರ್ ಟೇಬಲ್ ಅನ್ನು ಒಬ್ಬ ವಿದ್ಯಾರ್ಥಿ ತನ್ನ ಹ್ಯಾಂಡ್ ಸ್ಪ್ಯಾನ್ ನಿಂದ ಅಳೆದ್ರೆ 12 ಹ್ಯಾಂಡ್ ಸ್ಪ್ಯಾನ್ಸ್ ಬರಬಹುದು. ಅದೇ ಟೇಬಲ್ ಅನ್ನು ಟೀಚರ್ ಅಳೆದ್ರೆ ಕೇವಲ 8 ಹ್ಯಾಂಡ್ ಸ್ಪ್ಯಾನ್ಸ್ ಬರಬಹುದು. ಯಾಕಂದ್ರೆ ಟೀಚರ್ ಕೈ ದೊಡ್ಡದಿರುತ್ತೆ. ಇದನ್ನ ನಮ್ಮ ಕಥೆಗಳಿಗೆ ಹೋಲಿಸಿದ್ರೆ ಹೇಗಿರುತ್ತೆ ಅಂತ ನಾನು ಯೋಚಿಸ್ತಾ ಇದ್ದೆ. ಇಮ್ಯಾಜಿನ್ ಮಾಡಿ, ಒಬ್ಬ ಭಾರಿ ದೊಡ್ಡ ದೈತ್ಯ ಮತ್ತೆ ಒಬ್ಬ ಸಾಮಾನ್ಯ ಪುಟ್ಟ ಮನುಷ್ಯ ಸೇರಿ ಒಂದು 10 ಫುಟ್ ಉದ್ದದ ಮನೆ ಕಟ್ತಾ ಇದ್ದಾರೆ ಅಂತ. ಅಯ್ಯೋ, ಅಲ್ಲಿಗ ಕತೆ ಮುಗಿತು ಬಿಡಿ. ದೈತ್ಯನ ಕಾಲು ತುಂಬಾ ದೊಡ್ಡದಿರುತ್ತೆ ಅಲ್ವಾ? ಸೊ ಅವನು ಅಳದ 10 ಫುಟ್ ಮನೆ ಭಾರಿ ದೊಡ್ಡದಾಗಿರುತ್ತೆ. ಹೌದು ಹೌದು, ಅದೇ ಪುಟ್ಟ ಮನುಷ್ಯನ 10 ಫುಟ್ ಮನೆ ಒಂದ್ ಸಣ್ಣ ಗುಡಿಸಲಿನ ತರ ಇರುತ್ತೆ. ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಆ ಮನೆ ನೋಡಕ್ಕೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಖಂಡಿತ. ಈ ವೇರಿಯೇಷನ್ನಿಂದ ಕೆಲಸ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಬರೀ ಮನೆ ಕಟ್ಟೋದು ಮಾತ್ರ ಅಲ್ಲ, ವ್ಯಾಪಾರ ಮಾಡುವಾಗ ಕೂಡ ಬಟ್ಟೆನೋ ಅಥವಾ ಜಾಗನೋ ಅಳೆಳುವಾಗ ಭಾರೀ ಗೊಂದಲ ಶುರುವಾಗುತ್ತೆ. ರೈಟ್. ಹಾಗಾದ್ರೆ ಪ್ರಾಚೀನ ಕಾಲದ ಜನರು ಈ ಗೊಂದಲನ ಹೇಗೆ ಸಾಲ್ವ್ ಮಾಡಿದ್ರು? ಇಲ್ಲೇ ನಮ್ಮ ಏನ್ಷಿಯಂಟ್ ಇಂಡಿಯನ್ ಮೆಜರ್ಮೆಂಟ್ ಸಿಸ್ಟಮ್ನ ಬುದ್ಧಿವಂತಿಕೆ ಬರೋದು. ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಕೇಳಿದೀರಾ ಅಲ್ವಾ? ಹೌದು ಹೌದು, ಓದಿದ್ದೀನಿ. ಅವರು ತುಂಬಾ ಅಡ್ವಾನ್ಸ್ಡ್ ಇದ್ರು ಅಂತ. ಕರೆಕ್ಟ್. ಅವರು ಸಾವಿರಾರು ವರ್ಷಗಳ ಹಿಂದೆಯೇ ಆನೆಯ ದಂತ ಮತ್ತೆ ಕಪ್ಪೆ ಚಿಪ್ಪಿನಿಂದ ನಿಖರವಾದ ಸ್ಕೇಲ್ಸ್ ಮಾಡಿದ್ರು. ಇಡೀ ಪ್ರಪಂಚಕ್ಕೆಲ್ಲ ಒಂದೇ ರೀತಿಯ ಅಳತೆ ಪಟ್ಟಿ ಬೇಕು ಅನ್ನೋ ನೀಡ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅವರಿಗೆ ಚೆನ್ನಾಗಿ ಅರ್ಥ ಆಗಿತ್ತು. ಅಬ್ಬಾ, ಅಂದ್ರೆ ಆ ಹರಪ್ಪನ್ ಸಿವಿಲೈಸೇಷನ್ನಲ್ಲಿ ಅಷ್ಟು ವ್ಯವಸ್ಥಿತವಾದ ದೊಡ್ಡ ದೊಡ್ಡ ನಗರಗಳನ್ನ ಕಟ್ಟೋಕೆ, ರಸ್ತೆಗಳನ್ನ ನಿರ್ಮಿಸೋಕೆ ಈ ಸ್ಟ್ಯಾಂಡರ್ಡೈಸೇಷನ್ ಕಾರಣ ಅಲ್ವಾ? ನಿಜ. ಪ್ರತಿಯೊಬ್ಬರಿಗೂ ಒಂದೇ ಅಳತೆ ಸಿಗುವ ಹಾಗೆ ಅವರು ಫಿಕ್ಸ್ಡ್ ಆದ ಸ್ಕೇಲ್ಸ್ ಬಳಸೋಕ್ ಶುರು ಮಾಡಿದ್ರು. ಅದ್ರ ಜೊತೆಗೆ ಅವರು ಒಂದು ಪ್ರಮುಖವಾದ ರೂಲ್ ಕೂಡ ತಂದ್ರು. ಯಾವ ರೂಲ್ ಅದು? ಒಂದು ಸರಿಯಾದ ಮೆಜರ್ಮೆಂಟ್ಗೆ ಯಾವಾಗ್ಲೂ 2 ಭಾಗಗಳಿರ್ಬೇಕು ಅಂತ. ಮೊದಲನೇದು ನ್ಯೂಮೆರಿಕಲ್ ವ್ಯಾಲ್ಯೂ ಅಂದ್ರೆ ಒಂದು ಸಂಖ್ಯೆ. ಎರಡನೇದು ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದ್ರೆ ಅಳತೆಯ ಮಾನ. ಓಹೋ, ಅರ್ಥ ಆಯ್ತು. ಅಂದ್ರೆ ನಾನು ಬರೀ 13 ಅಂತ ಹೇಳಿದ್ರೆ ಅದು ಕೇವಲ ನಂಬರ್ ಆಗುತ್ತೆ, ಯಾರಿಗೂ ಏನು ಅರ್ಥ ಆಗಲ್ಲ. ಹೌದು. ಆದ್ರೆ 13 ಹ್ಯಾಂಡ್ ಸ್ಪ್ಯಾನ್ಸ್ ಅಥವಾ 13 ಇಂಚಸ್ ಅಂತ ಹೇಳಿದಾಗ ಮಾತ್ರ ಆ ನ್ಯೂಮೆರಿಕಲ್ ವ್ಯಾಲ್ಯೂ ಮತ್ತು ಯೂನಿಟ್ ಆಫ್ ಮೆಜರ್ಮೆಂಟ್ ಸೇರಿ ಒಂದು ಸ್ಪಷ್ಟವಾದ ಅರ್ಥ ಕೊಡುತ್ತೆ. ಸೂಪರ್. ಹಾಗಾಗಿ ನಮ್ಮ ದೇಹದ ಆ ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ನಿಂದ ಬರುವ ವೇರಿಯೇಷನ್ ಅನ್ನ ನಿಲ್ಲಿಸೋಕೆ ನಮಗೆ ಸ್ಟ್ಯಾಂಡರ್ಡೈಸೇಷನ್ನ ಅಗತ್ಯ ಬಂತು. ಖಂಡಿತ.
ಇದ್ರಿಂದಲೇ ನಾವು ಇವತ್ತು ಅಂಗಡಿಗೆ ಹೋಗಿ ಕರೆಕ್ಟಾಗಿ ಇಷ್ಟೇ ಲೆಂತ್ನ ಮಂಚು ಬೇಕು ಅಂತ ಕೇಳಿ ತರೋಕೆ ಸಾಧ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ಅಳತೆಯ ಕಥೆ ನಮ್ಮ ದೇಹದಿಂದ ಶುರುವಾಗಿ ಆನೆಯ ದಂತದ ಸ್ಕೇಲ್ಸ್ ಮೂಲಕ ಬೆಳೆದು ಇವತ್ತಿನ ಟೇಪ್ವರೆಗೂ ಬಂದಿದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಜರ್ನಿ. ಹೌದು. ಸದ್ಯಕ್ಕೆ ಭೂಮಿಯ ಮೇಲಿನ ವಸ್ತುಗಳನ್ನ ಅಳೆಯೋಕೆ ನಮ್ಮತ್ರ ಸ್ಟ್ಯಾಂಡರ್ಡ್ ರೂಲರ್ಸ್ ಇವೆ. ಆದ್ರೆ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ಆಕಾಶದಲ್ಲಿರುವ ನಕ್ಷತ್ರಗಳು ಮತ್ತೆ ಗ್ರಹಗಳ ನಡುವಿನ ದೂರವನ್ನ ವಿಜ್ಞಾನಿಗಳು ಯಾವ ಮೆಷರ್ಮೆಂಟ್ ಬಳಸಿ ಅಳಿಬೋದು? ಅಲ್ಲಿಗೋಟಿ ಟೇಪ್ ಹಿಡಿಯೋಕ್ಕಾಗಲ್ಲಲ್ವಾ? ಇದೊಂದು ದೊಡ್ಡ ವಿಸ್ಮಯ. ಮುಂದಿನ ಬಾರಿ ಆಕಾಶ ನೋಡುವಾಗ ನಾವೆಲ್ಲರೂ ಈ ಬಗ್ಗೆ ಖಂಡಿತ ಯೋಚನೆ ಮಾಡೋಣ.